ನಾನಿಲ್ಲಿ 2 ಅವಕಾಡೋ ಬಟರ್ ಫ್ರೂಟ್ ತಗೊಂಡಿದ್ದೇನೆ. ಒಂದು ಕಟ್ ಮಾಡ್ಕೊಳ್ಳುವ. ಈ ಥರ ಬೀಜ ತೆಗೆಯುವ ಸೀಡ್. ಈಗ ನಾವು ಇದನ್ನು ಸ್ಕೂಪ್ ಮಾಡಿ ತೆಗೆಯುವ ಈ ರೀತಿ ಮಾಂಸವನ್ನು. ಸಾಫ್ಟ್ ಇದ್ದರೆ ನೀವು ಈ ರೀತಿ ಫೋಕ್ನಿಂದ ಇದನ್ನು ಮ್ಯಾಶ್ ಮಾಡ್ಬೋದು, ಅಥವಾ ನೀವು ಸ್ವಲ್ಪ ಹಾರ್ಡಿದ್ರೆ ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಒಂದು 2 ರಿಂದ 3 ಸುತ್ತು ತಿರುಗಿಸಿ ಗ್ರೈಂಡ್ ಮಾಡಿದರೆ ಸಹ ಆಗ್ತದೆ, ಆಗ ಸಾಫ್ಟ್ ಆಗ್ತದೆ. ನಾನಿಲ್ಲಿ 6 ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೇನೆ. ಅರ್ಧ ಲೆಮನ್ ಯೂಸ್ ಮಾಡ್ತೇನೆ. 1/2 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಮೆಣಸನ್ನು ಒಣ ಮೆಣಸನ್ನು ಕುಟ್ಟಿ ಇಟ್ಕೊಂಡದ್ದು, ಸ್ವಲ್ಪ ಸಾಲ್ಟ್ ಉಪ್ಪು. ಇದನ್ನೆಲ್ಲ ಹಾಕೊಳ್ಳುವ. ಗಾರ್ಲಿಕ್, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಆನಂತರ ಉಪ್ಪು, ಸಾಲ್ಟ್, ಲೆಮನ್ ಜ್ಯೂಸ್. ಒಂದು ಟೀ ಸ್ಪೂನ್ ಆಲಿವ್ ಆಯಿಲ್. ಸೊ ಇದನ್ನೀಗ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರ ನೀವು ಚೆಕ್ ಮಾಡ್ಕೊಳ್ಳಿ. ಅವಕಾಡೋ ಸ್ಪ್ರೆಡ್ ರೆಡಿಯಾಗಿದೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಗೀ ಹಾಕ್ಕೊಳ್ತೇನೆ. ಗೀ ಅಥವಾ ಆಯಿಲ್ ಯಾವ ಸಹ ನೀವು ಹಾಕ್ಕೊಳ್ಬೋದು. ಈಗ ನಾವು ಮೊದಲಿಗೆ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಳುವ. ನಾನಿಲ್ಲಿ ಬ್ರೌನ್ ಬ್ರೆಡ್ ತಗೊಂಡಿದ್ದೇನೆ. ನೀವು ಬ್ರೌನ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ಸಹ ಯೂಸ್ ಮಾಡ್ಬೋದು. ಇದನ್ನು 2 ಸೈಡ್ಸ್ ನಾವು ಟೋಸ್ಟ್ ಮಾಡ್ಕೊಳ್ಳುವ, ಸ್ವಲ್ಪ ಕ್ರಿಸ್ಪಿ ಆಗಲಿ. ಸಾಕು, ಬ್ರೆಡ್ 2 ಸೈಡ್ ಸಹ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಫ್ಲೇಮ್ ಆಫ್ ಮಾಡುವ. ಈಗ ನಾವು ಅವಕಾಡೋ ಸ್ಪ್ರೆಡ್ಡನ್ನು ಬ್ರೆಡ್ಡಿಗೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ಅದರ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ತುಂಡು ಮಾಡಿ ಟೊಮ್ಯಾಟೊ ಹಾಕೊಳ್ಳಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಅಥವಾ ಪಾರ್ಸ್ಲೆ ಲೀವ್ಸ್ ಸಹ ಹಾಕೊಳ್ಬೋದು. ಆಲಿವ್ಸ್ ಇದ್ದರೆ ಆಲಿವ್ಸ್ ಅನ್ನು ನಾನು ಈ ರೀತಿ ಸಣ್ಣ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಇದ್ದರೆ ಹಾಕೊಳ್ಳಿ. ನಮ್ಮ ಹೆಲ್ದಿಯಾದಂತಹ ಈವ್ನಿಂಗ್ ಸ್ನ್ಯಾಕ್ ರೆಡಿಯಾಗಿದೆ. ಇಲ್ಲಿ ಉಳಿದಂಥ ನಾವು ಅವಕಾಡೋ ಸ್ಪ್ರೆಡ್ಡನ್ನು ಈ ರೀತಿ ನೀವು ಲೆವೆಲ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಪುನಃ ನಾವು ಮೇಲೆಯಿಂದ ಸ್ವಲ್ಪ ಲೆಮನ್ ಹಾಕ್ಕೊಳ್ಬೇಕು, ಆಗ ಇದರ ಕಲರ್ ಚೇಂಜ್ ಆಗೋದಿಲ್ಲ. ಹೀಗೆ ನೀವು ಡೈರೆಕ್ಟ್ ಫ್ರಿಜ್ಜಲ್ಲಿ ಇಟ್ಟರೆ ಇದರ ಕಲರ್ ಚೇಂಜ್ ಆಗ್ತದೆ. ಸೊ ಸ್ವಲ್ಪ ಮೇಲೆಯಿಂದ ಲೆಮನ್ ಜ್ಯೂಸ್ ಹಾಕ್ಕೊಳ್ಳುವ. ಕ್ಲಿಂಗ್ ಫಿಲ್ಮಿಂದ ಕವರ್ ಮಾಡ್ಕೊಳ್ಳುವ. ಕವರ್ ಮಾಡಿದ ನೀವು 2 ದಿವಸ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ, ಫ್ರೆಶ್ ಉಳಿತದೆ.